ಗಲಾಟೆ ಮಾಡಿದೆ ಅಂತ ಹೇಳಿದ್ರು. ಪಾಪ ಕುಮಾರಸ್ವಾಮಿ ಅವರು ಹಂಗೆ ಮಾತಾಡೋದು. ಅವ್ರ ಮಾತುಗೂ ಅವರ ಕೃತಿಗೂ ಒಂದಕ್ಕೊಂದಕ್ಕೆ ಹೋಲಿಕೆ ಆಗೋದಿಲ್ಲ. ಕುಮಾರಸ್ವಾಮಿ ಅವರು ಎಲ್ಲೋದ್ರೂ ಬೆಂಕಿ ಹಚ್ಚಕ್ಕಂಥ ಕೆಲಸನೇ ಅಲ್ವಾ, ಕಡ್ಡಿ ಇಲ್ದೇ ಅದೇನು ಬೆಂಕಿ ಕಡ್ಡಿ ಇಲ್ದೇ ಬೆಂಕಿ ಹಚ್ಚಕ್ಕಂಥ ಕೆಲಸ ಕುಮಾರಸ್ವಾಮಿ ಅವ್ರು ಮಾಡ್ತಾರೆ. ಪಾಪ ಅವ್ರ ಕೆಲಸನೇ ಅದು. ಅವ್ರ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ಅಭಿವೃದ್ಧಿ ಮಾಡಿದ್ದೀನಿ ಮತ ಓಟ್ ಕೊಡಿ ಅಂತ ಕೇಳಿಲ್ಲ. ಇವೆಲ್ಲವನ್ನ ಬಿಟ್ಟು ನಾನೇನಾದರೂ MP ಆದರೆ ಮೇಕೆದಾಟನ್ನು 24 ಗಂಟೆ ಒಳಗಡೆ ಮೋದಿ ಕರ್ಕೊಂಬಂದು ಅದಕ್ಕೆ ಹಣ ಬಿಡುಗಡೆ ಮಾಡಿ ಉದ್ಘಾಟನೆ ಮಾಡ್ತೀವಿ ಅಂತ ಹೇಳೋರಲ್ಲ, ಅದನ್ನ ಮಾಡಿ ಕೇಳಿ ಮೊದಲು. ಇವೆಲ್ಲ ಬೆಂಕಿ ಹಚ್ಚೋ ಕೆಲಸ ಬಿಡ ಕೇಳಿ ಅವ್ರಿಗೆ, ಅದನ್ನ ಮಾಡಲಿ. ವೀರೇಂದ್ರ ಪಾಟೀಲ್ ಅವರ ವಿಚಾರವನ್ನ ಪ್ರಸ್ತಾಪ ಮಾಡಿ ಹಿಂದೆ ಚನ್ನಪಟ್ಟಣ ರಾಮನಗರದಲ್ಲಿ ವೀರೇಂದ್ರ ಪಾಟೀಲ್ ಅವರು ಕೆಳಗಿಳಿದಾಗ ಇದೇ ತರ ಗಲಾಟೆ ಮಾಡ್ತಿದ್ರು. ಈಗ ಉಪಚುನಾವಣೆ ಇದೆ, ಅದಕ್ಕೋಸ್ಕರ ಗಲಾಟೆ ಮಾಡ್ತವ್ರೆ ಅಂತ ಅವ್ರ ಮನಸ್ಥಿತಿ, ಕುಮಾರಸ್ವಾಮಿ ಅವ್ರ ಮನಸ್ಥಿತಿ ಬಗ್ಗೆ ಮಾತಾಡವ್ರೆ. ನಮ್ಗೆ ಯಾರಿಗೂ ಕೂಡ ಆ ಮನಸ್ಥಿತಿ ಇಲ್ಲ. ನಾವು ನಮ್ಮ ನಾಯಕರಾದ ಸಿದ್ದರಾಮಯ್ಯನವ್ರ ಮೇಲೆ ಅತೀವವಾದಂಥ ವಿಶ್ವಾಸ ಇದೆ. ಅವ್ರು ಇರೋವರೆಗೂ ಕೂಡ ಅವರೇ ಅನಭಿಷಿಕ್ತ ದೊರೆ, ಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ನಂತರ ನಮ್ಗಳ ಕ್ಲೈಮ್, ನಮ್ಮ ಜಿಲ್ಲೆಯವ್ರ ಕ್ಲೈಮ್. ಸರ್ ಓಲೈಕೆ ರಾಜಕಾರಣ ಮಾಡ್ತಾ ಇದ್ದಾರೆ. FIR ದಾಖಲಾಗಿದೆ. ಅದರಲ್ಲಿ 24 A1 A24 ವರೆಗೂ ಕೂಡ ಹಿಂದೂಗಳನ್ನ ಫಸ್ಟ್ ಆರೋಪಿಗಳನ್ನ ಮಾಡಿದ್ದಾರೆ, ಕಲ್ತೂರಾಟ ಮಾಡೋದನ್ನ ಮಾಡಿಲ್ಲ ಅಂತ ಆರೋಪ ಇದೆ. ಅದಕ್ಕೆ ಇವ್ರನ್ನೇ ತನಿಖಾಧಿಕಾರಿಗಳಾಗಿ ಮಾಡಬೇಕು ಅಂತೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮನವಿ ಮಾಡ್ತೀನಿ. ಕುಮಾರಸ್ವಾಮಿ ಅವರೇ ತನಿಖಾಧಿಕಾರಿಗಳಾದ್ರೆ ಬಹುಶಃ ಯಾರ್ಯಾರು ಏನೇನು ಮಾಡೋರು ಅಂತ ಅವರೇ ವರದಿ ಕೊಡ್ಲಿ, ಆಮೇಲೆ ಅವ್ರು ಹೇಳ್ದಂಗೆ ಮಾಡ್ತೀವಿ. ಅಂದ್ರೆ ಸರ್, ಈಗ ನಾಗಮಂಗಲದ ಗಲಭೆ ಪ್ರಕರಣ ರಾಜಕೀಯ ತಿರುವು ಪಡ್ಕೊತಾ ಇದೆಯಾ ಅಂತ ಹೇಳಿ ನಾವೇನು ಆ ಭಾವನೆಯನ್ನು ಇಟ್ಕೊಂಡಿಲ್ಲ. ಸಣ್ಣ ಪುಟ್ಟ ಗಲಾಟೆಗಳು ಎಲ್ಲ ಕಡೆ ಆಗ್ತವೆ, ಅದರಂತೆ ಅಲ್ಲೂ ಆಗಿದೆ. ತಪ್ಪಿದಸ್ತ್ರ ಮೇಲೆ ಕ್ರಮ ಆಗ್ತದೆ. ಸಣ್ಣ ಪುಟ್ಟ ಗಲಾಟೆ ಅಲ್ಲ, ದೊಡ್ಡ ಗಲಾಟೆ ಅಂತ ಬಿಜೆಪಿ ಅವರು ಹೇಳ್ತಾ ಇರೋದು ಸರ್. ನಾನು ಹೇಳ್ತಾ ಇಲ್ವಾ, ಯಾರು ತಪ್ಪು ಮಾಡೋರು ಅವ್ರಿಗೆ ಶಿಕ್ಷೆ ಆಗ್ತದೆ. ನಾವು ಹೇಳಿದ್ದೀವಿ ಈಗಾಗಲೇ, ಯಾವುದೋ ಒಂದು ಧರ್ಮವನ್ನು ಓಲೈಕೆ ಮಾಡ್ತಕ್ಕಂಥ ಸಂಸ್ಕೃತಿ ನಮ್ಮ ಪಕ್ಷದಲ್ಲಿ ಇಲ್ಲ. ನಾವೆಲ್ಲ ಧರ್ಮಕ್ಕೂ ಕೂಡ ಗೌರವ ಕೊಡ್ತಕ್ಕಂಥವ್ರು. ಆ ಧರ್ಮದ ವಿಚಾರವನ್ನು ಇಟ್ಕೊಂಡು ಯಾರು ತೊಂದರೆ ಕೊಡ್ತಾರೋ ಅವ್ರ ಶಿಕ್ಷೆನ ಅನುಭವಿಸಲೇಬೇಕು ಅಂತೇಳಿ ನಮ್ಮ ಒತ್ತಾಯ.